ಬರಗೂರು ಸ್ನೇಹ ಬಳಗ, ಬರಗೂರು ಮೀಮಾಂಸೆ ಮತ್ತು ಬರಗೂರು ಗುರುಗಳಿಗೆ ತವರಿನ ಒಂದು ಗೌರವ ಸಮರ್ಪಿಸುವಂತಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ನಮ್ಮ ಗುರುಗಳಿಗೆ 75 ವರ್ಷಗಳು ತುಂಬಿದ ಈ ಸಂದರ್ಭದಲ್ಲಿ ಗುರುಗಳ ಶಿಷ್ಯರಾಗಿರ್ತಕ್ಕಂಥ ಅನೇಕ ಸ್ನೇಹಿತರು, ಹಿತೈಷಿಗಳು ಹಾಗೆ ಅವರ ಸ್ನೇಹ ಬಳಗ ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಹಾಗೆ ಈ ಗೌರವ ಸಮರ್ಪಣೆಯ ಜೊತೆಗೆ ನಮ್ಮ ಬರಗೂರು ಗುರುಗಳ ಒಂದು ಸಿನಿಮಾ, ಸಾಹಿತ್ಯ, ಸಂಸ್ಕೃತಿ ಕುರಿತಂತೆ ಇವತ್ತಿನ ಹೊಸ ತಲೆಮಾರಿಗೆ ಅವುಗಳನ್ನು ತಲುಪಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಯಾಕಂದ್ರೆ ಒಂದಷ್ಟು ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಈ ತರದ ವಿಚಾರಗಳನ್ನ ಮುಂದಕ್ಕೆ ತಲುಪಿಸುವಂತ ಪ್ರಯತ್ನ ಬಹಳ ಮುಖ್ಯ ಅಂತ ಅನಿಸಿ ಆ ಒಂದು ಕಾರ್ಯಕ್ರಮವನ್ನ ಈ ಒಂದು ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಉದ್ಘಾಟನಾ ಸಮಾರಂಭವನ್ನ ನಮ್ಮ ಕನ್ನಡ ವಿಶ್ವವಿದ್ಯಾಲಯ, ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಆ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಒಪ್ಪಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಡಾಕ್ಟರ್ ಡಿ.ವಿ. ಪರಶಿವಮೂರ್ತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಈ ಗೌರವಾನ್ವಿತರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ, ಸುಸ್ವಾಗತವನ್ನು ಕೋರುತ್ತೇನೆ. ಇನ್ನೊಂದು ಒಂದು ಮುನ್ನುಡಿ ಬರೆಯಕ್ಕೆ ತಿಂಗಳಗಟ್ಟಲೆ ಟೈಮ್ ತಗೊಳ್ತಾರಂತೆ. ಅದು ನೋಡಿ ನಾವು ಒಂದು ವಾರಕ್ಕೆ ಮುನ್ನುಡಿ ಬರ್ಸ್ಕೊಂಡಿದ್ದೀನಿ ಅಂತ. ಅಲ್ಲ, ಅದು ಅಹಂಕಾರ ಅಲ್ಲ, ಜಂಬನೂ ಅಲ್ಲ. ಮೇಷ್ಟ್ರು ಸಾಮಾನ್ಯರನ್ನು ಕೂಡ ಹೇಗೆ ತಲುಪ್ತಾರೆ. ಇವತ್ತು ನೀವು ಏನಾದ್ರು ಕೇಳಬೇಕಂದ್ರೆ ಅವ್ರಿಗೆ ಸರ್ ನಮಸ್ತೆ ಅಂತ ಮೆಸೇಜ್ ಮಾಡಿ ನೋಡಿ, ವಾಪಸ್ ಅವ್ರ ಉತ್ತರ ಬಂದಿರುತ್ತೆ. ಎಂತೆಂತ ಸಣ್ಣವ್ರೇನೆ 2 ದಿವಸ 3 ದಿವಸ ಮತ್ತೆ ಎದುರು ಸಿಕ್ಕಾಗೂ ಏನೇನೆಲ್ಲ ಸೋಗುಗಳನ್ನು ತೋರಿಸುವಂತವಾಗ ನಮ್ಮಂತ ಸಾಮಾನ್ಯರು ನಮಸ್ತೆ ಸರ್ ಅಂದ್ರೆ ವಾಪಸ್ ನಮಸ್ಕಾರ ಅಂತ ಉತ್ತರ ಬರೆದಿರ್ತಾರೆ. ಇದನ್ನು ಹೇಳ್ಬೇಕು ಅಂತ ಅನಿಸ್ತು. ಬರಗೂರು ರಾಮಚಂದ್ರಪ್ಪ ಸರ್ ಅವ್ರ ಹೆಸರು ಹೇಳಿದ ತಕ್ಷಣ ಒಂದು ಏನು ಅಂತ ಅಂದ್ರೆ ಬರಗೂರು. ನಾವು ಪ್ರತಿಯೊಬ್ಬ ವ್ಯಕ್ತಿ ಏನಾದ್ರೂ ಅಚೀವ್ ಮಾಡಿದ ತಕ್ಷಣ ಫಸ್ಟ್ ಹೇಳೋದು ಏನು ಅಂದ್ರೆ ನೀನು ನಿನ್ನ ತಾಯಿನಾಡಿಗೆ ಏನಾದ್ರೂ ಕೊಡ್ಬೇಕು, ನೀನು ಹುಟ್ಟಿರೋ ಮಣ್ಣಿಗೆ ಏನಾದ್ರೂ ಕೊಡ್ಬೇಕು ಅಂತ. ಈಗ ನಾವು ಹೇಳ್ಬೋದು ಏನಾದ್ರೂ ನೀನು ಮಾಡ್ಬೇಕು ಅಂದ್ರೆ ಬರಗೂರು ರಾಮಚಂದ್ರಪ್ಪ ಸರ್ ನೋಡು. ಯಾಕೆಂತಂದ್ರೆ ಬರಗೂರು ಅವ್ರು ಎಲ್ಲೇ ಹೋದ್ರು ಅವ್ರ ಹೆಸರಿಗಿಂತ ಮುಂಚೆ ಬರಗೂರು 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 ಅಂತ ಬಂದ್ರು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರತಿ ಸತಿ ಆ ಊರನ್ನ ತುಂಬಾ ಒಂದು ನೀವು ಇಲ್ಲಿ ಹುಟ್ಟಿದಾಗ ನಮ್ಮ ಜಿಲ್ಲೆಯ ಒಂದು ನಿಜ ಹೇಳಬೇಕು ಅಂತಂದ್ರೆ ಯಾವ ರೀತಿಯಿಂದ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆ ಬರಗೂರು ಊರಿನ ಹೆಸರಿಗೆ ಒಂದು ಹೆಮ್ಮೆ ಕೊಡುವಂತ ಒಂದು ಶಕ್ತಿ ಇರೋದು ಬರಗೂರು ರಾಮಚಂದ್ರಪ್ಪ ಸರ್ ಅವರು. ಇನ್ನೊಂದು ಹೆಸರು ಅವ್ರದ್ದು ರಾಮಚಂದ್ರಪ್ಪ ಅಂತ, ಏನು ರಿಯಲ್ ಹೆಸರು. ನಾನು ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇದ್ದೆ, ಆಧುನಿಕ ಶ್ರೀರಾಮಚಂದ್ರ ಇವರು ಏನಕ್ಕೆ ಅಂತಂದ್ರೆ ಶ್ರೀರಾಮಚಂದ್ರ ಅವ್ರನ್ನು ಸೀತೆಯವ್ರ ವನವಾಸ ಕಳಿಸಾದ್ಮೇಲೆ ಆಮೇಲೆ ಅವ್ರಿಗೆ ನ್ಯಾಯ ಆಗಿ ಅವ್ರ ಬಗ್ಗೆ ಅವ್ರಿಗೆ ಇನ್ನೂ ಹೆಮ್ಮೆ ಹೆಚ್ಚಾಗುತ್ತೆ. ನಾನು ಏನು ಕೊಟ್ಟೆ ನಾನು ನನ್ನ ಒಡದಿಗೆ ಅಂತ. ಅದೇ ತರ ಬರಗೂರು ರಾಮಚಂದ್ರಪ್ಪ ಸರ್ ಒಂದ್ ಕಡೆ ಹೇಳ್ಕೊಳ್ತಾರೆ, ನಾನು ಪ್ರತಿ ಸತಿ ಅನ್ಕೊಳ್ತಾ ಇದ್ದೆ ನಾನು ಒಡದಿಗೆ ಏನ್ ಕೊಟ್ಟೆ, ನಾನು ಬರೀ ಕಷ್ಟನೇ ಕೊಟ್ಟೆ ಅಂತ ಹೇಳ್ಬಿಟ್ಟು. ಅವಾಗ ಒಂದು ಸತಿ ಅವ್ರ ಮನಸ್ಸಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಅಖಿಲ ಭಾರತ ಕರ್ನಾಟಕ ಪರಿಷತ್ಗೆ ಅಧ್ಯಕ್ಷರಾದಾಗ ಅವರು ಆ ಸಾರ್ಥಿ ಆ ರಥದಲ್ಲಿ ಮೇಡಮ್ ಕೂರಿಸ್ಕೊಂಡು ಹೋಗ್ತಾರೆ. ಸರ್ ನಾವು ಆಗ್ತಾ ಇದ್ದಾರೆ, ಕೂರಿಸ್ಕೊಂಡು ಹೋಗ್ತಾರೆ. ಇದೊಂದೇ ನಾನು ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಜೊತೆಗೆ ಆ ಫೋಟೋ ಇನ್ನೂ ಇದೆ. ಅವ್ರ ಮೊಮ್ಮಗ, ಅವರು ಮತ್ತೆ ಅವ್ರ ಮಡದಿ, ಅವ್ರು 3 ಜನ ಕೂರಿಸ್ಕೊಂಡು ಹೋಗ್ತಾರೆ. ಇನ್ನೂ ಕೇಳಬೇಕು ಅಂದ್ರೆ ನಿಜವಾಗ್ಲೂ ಶ್ರೀರಾಮಚಂದ್ರನೇ ಹೇಳ್ಬೇಕು ಅಂದ್ರೆ ಏನು ಅಂತ ಅಂದ್ರೆ ಅವ್ರ ಮನೆಯಲ್ಲಿ ಯಾವ ಮಂಚಿನ ಮೇಲೆ ಅವ್ರ ಮಡದಿ ಮಲ್ಕೊಂತಾ ಇದ್ರು ಆ ಮಂಚಿನ ಮೇಲೆ ಇಲ್ಲಿವರೆಗೂ ಯಾರು ಮಲ್ಕೊಳಲ್ಲ. ಅವರು ಅವ್ರ ಮಕ್ಕಳು ಪ್ರತಿದಿನ ನಮಸ್ಕಾರ ಮಾಡ್ತಾರೆ ಆ ಮಂಚಿಗೆ. ಇದು ಅವ್ರ ಪರಿಸ್ಥಿತಿ ಹೇಗೆ ಅಂತ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿ ಸತಿ ಅವ್ರ ಮಡದಿಗೆ ಅಮ್ಮವರೇ ಅಂತ ಕರಿತಿದ್ರಂತೆ, ಸರ್ಗೆ ಸರ್ ಅಂತ ಅಮ್ಮವರೇ ಅಂತ ಕರಿತಿದ್ರಂತೆ. ಅವಾಗ ರಾಜ್ಕುಮಾರ್ ಅವ್ರಿಗೆ ಮೇಷ್ಟ್ರು ಹೇಳಿದ್ರಂತೆ, ನಮ್ಗೆ ಯಾಕೆ ಸರ್ ಅಂತ ಹೇಳ್ತೀರಾ ಸರ್ ನೀವು, ನಮ್ಮ ಮಡದಿಯವರು ನಿಮ್ಗಿಂತ ತುಂಬಾ ಚಿಕ್ಕ ವಯಸ್ಸು, ಅವ್ರಿಗೆ ಯಾಕೆ ನೀವು ಅಮ್ಮವರೇ ಅಂತ ಹೇಳ್ತೀರಾ ಅಂದ್ರೆ ಅವ್ರು ಇಬ್ರು ಕೈ ಹಿಡ್ಕೊಂಡು ಹೋಗಿ ಅವ್ರ ತಾಯಿ ಮಲಗ್ತಿದ್ದ ಜಾಗ ತೋರಿಸಿದ್ರಂತೆ, ಒಳಗೆ ಕರ್ಕೊಂಡು ಹೋಗಿ ತೋರಿಸಿದ್ರಂತೆ. ಈ ಮಂಚಿನ ಮೇಲೆ ನಮ್ಮ ತಾಯಿ ಮಲಗ್ತಾ ಇದ್ರು, ನಮ್ಮ ತಾಯಿ ಸ್ವರೂಪನೇ ಮಡದಿ ಮುಖದಲ್ಲಿ ಇದೆ,
ಹಾಗಾಗಿ ಅಮ್ಮವರ ಅಂತ ಕರೆಯೋದು ಅಂತ ಹೇಳಿದ್ರು. ಅದನ್ನ ಅವ್ರು ಮಾಡ್ತಿದ್ರು, ಅವ್ರ ತಾಯಿ ಮಾಡ್ತಿದ್ರು, ಇವರು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ರು ಶ್ರೀರಾಮಚಂದ್ರ ಅವರು. ಒಂದು ನಾವು ಪ್ರತಿ ಭಾಷಣದಲ್ಲಿ ಮಾತಾಡ್ಬೇಕಾದ್ರೆ ಎಷ್ಟು ಜನ ನಮ್ಮಲ್ಲಿ ಅಂಬೇಡ್ಕರ್ನ ನಾವು ಹುಟ್ಟಿಸಿದೀವಿ, ಎಷ್ಟು ಜನ ಬಸವಣ್ಣನವರು ಇದ್ದಾರೆ, ಎಷ್ಟು ಜನ ಬುದ್ಧನವರು ಇದ್ದಾರೆ ಅಂತ ನಾವು ಹೇಳ್ತಾ ಇದ್ವಿ. ಈಗ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಬೋದು, ಇಲ್ಲ ಅಂಬೇಡ್ಕರ್ ಅಂತ ಹುಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ಯಾಕೆ ಅಂತ ಅಂದ್ರೆ ಅಂಬೇಡ್ಕರ್ ಅವರು ಯಾವಾಗ ಹೇಳ್ತಿದ್ದೇನು, ಶಿಕ್ಷಣ, ಸಂಘರ್ಷ, ಸಂಘಟನೆ, ಅವ್ರ ಮೂರಲ್ಲೂ ಇವ್ರು ಮಾದರಿಯಾಗಿದೆ. ಶಿಕ್ಷಣ ಫಸ್ಟ್ ಅವ್ರ ಅಕ್ಕ ಮೂಢನಂಬಿಕೆ ತುತ್ತಾಗಿ ತೀರೋದಂತೆ ಅವ್ರ ಕಣ್ಣು ಮುಂದೆ. ಅಂದ್ರೆ ಹುಷಾರಿಲ್ದಾಗ ಡಾಕ್ಟರ್ ಹತ್ರ ತೋರ್ಸೋ ಬಂದು ದೆವ್ವ ಬಂದಿದೆ ಅಂತ ಅವರ ಕಣ್ಮುಂದೆ ನೋಡಿ ಅವ್ರು ತೀರೋದಂತೆ. ಹಾಗಾಗಿ ಇವ್ರು ಡಾಕ್ಟರ್ ಆಗ್ಬೇಕು ಅಂತ ಫಸ್ಟ್ ಅನ್ಕೊಂಡ್ರು, ಅದಾದ್ಮೇಲೆ ಡ್ರೈವರ್ ಆಗ್ಬೇಕು ಅಂತ ಅನ್ಕೊಂಡ್ರು, ಆಮೇಲೆ ಆರ್ಟ್ಸ್ ಮಾಡಿದ್ರು. ಈಗ ಗೊತ್ತಾಯ್ತು ಎಪಿಗ್ರಫಿಯಲ್ಲೂ ಸ್ಪೆಷಲೈಸೇಷನ್ ಮಾಡಿದ್ದಾರೆ ಅಂತ. ಸೊ ಅಂಬೇಡ್ಕರ್ ಅವರು ಯಾವ ಸ್ಟ್ರೀಮ್ ಬಿಟ್ಟಿರಲಿಲ್ಲ, ನಮ್ಮ ರಾಮಚಂದ್ರಪ್ಪ ಮೇಷ್ಟ್ರು ಯಾವ ಸ್ಟ್ರೀಮ್ ಬಿಟ್ಟಿದ್ದಾರೆ ಓದಿದ್ದಾರೆ. ಇನ್ನು ಸಂಘರ್ಷ ಅವ್ರ ಬಾಲ್ಯ ಜೀವನ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಸಂಘಟನೆ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಒಂದು ನಮ್ಮ ತಂದೆ ಇವತ್ತು ಬೆಳಗ್ಗೆ ತಾನೇ ಹೇಳಿದ್ದು, ನಾನು ಹೋಗ್ತಿದ್ದೀನಿ ಈ ಪ್ರೋಗ್ರಾಮ್ಗೆ ಅಂದಾಗ, ಗೋಕಾಕ್ ಚಳವಳಿಯಲ್ಲಿ ಹೋದಾಗ ರಾಜ್ಕುಮಾರ್ ಅವರು ಇದ್ರಂತೆ, ಮೇಷ್ಟ್ರು ಇದ್ರಂತೆ. ಮೇಷ್ಟ್ರು ಅವ್ರ ಜೊತೆ ನಮ್ಮ ತಂದೆಯವ್ರನ್ನು, ಅವ್ರು ಅವಾಗ ಇನ್ನೂ ಸ್ಟೂಡೆಂಟ್ ಆಯ್ತು, ಅವ್ರನ್ನೂ ಎಲ್ಲ ಜೊತೆ ಹೋದ್ರಂತೆ. ಹೋದಾಗ ಸ್ಟೇಜ್ ಮೇಲೆ ನಮ್ಮಪ್ಪ ಹೇಳ್ತಾ ಇದ್ರು, ಅವ್ರೇನು ರಾಜ್ಕುಮಾರ್ಗೆ ಕಡಿಮೆ ಕಾಣಿಸ್ತಾ ಇರ್ಲಿಲ್ಲ ಅಂತ. ಆ ತರ ಇದ್ರಂತೆ ಜೊತೆ. ಅವಾಗ ರಾಜ್ಕುಮಾರ್ ಅವರಿಗೆ ಜಯಗಾನ ಆಗ್ತಿದ್ರಂತೆ, ರಾಜ್ಕುಮಾರ್ಗೆ ಜೈ ಅಂದಾಗ ಇವ್ರು ರಾಜ್ಕುಮಾರ್ಗೆ ಜೈ ಅಂದ್ಬಿಟ್ಟು ತುಮಕೂರು ರಾಜ್ಕುಮಾರ್ಗೆ ಜೈ ಅಂತ ಅಂತಿದ್ರಂತೆ ಎಲ್ಲರೂ. ಇವತ್ತು ಸರತ್ರ ಹೇಳ್ತಿದೆ ಅವ್ರು ಹಂಗೆ ಹೇಳ್ತಿದ್ರು. ಸೊ ಹಾಗಾಗಿ ಒಂದು ಮಗುಗೆ ನೀನ್ ಏನ್ ಆಗ್ಬೇಕಪ್ಪ ಅಂತಂದ್ರೆ ನಾವು ಫಸ್ಟ್ ಹೇಳ್ತೀವಿ, ಫೋಕಸ್ ಮಾಡ್ಬೇಕು, ನೀನ್ ಇದನ್ನೇ ಓದ್ಬೇಕು, ಅದನ್ನ ಈಗ ಏನ್ ಓದಿದ್ರು ಒಂದು ಸಾಧನೆ ಮಾಡ್ಬೋದು ಅನ್ನೋದು ಉದಾಹರಣೆ ನಮ್ಮ ಮೇಷ್ಟ್ರು ಆಗಿದ್ದಾರೆ. ಒಂದು ನನ್ನ ಜೀವನದಲ್ಲಿ ಆಗಿರೋದೇ ಒಂದು ಹೇಳ್ತೀನಿ. KPSC ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಆಯ್ತು. ಇಂಟರ್ವ್ಯೂ ಟೈಮಲ್ಲಿ ನಾನು ಮೊನ್ನೆ ಪ್ರೋಗ್ರಾಮ್ ಫಸ್ಟ್ ಸರ್ ಹೇಳಿದ್ದಾರೆ, ಸರ್ ನಿಮ್ಮಿಂದ ನನಗೆ KPSC ಅಲ್ಲಿ ಸೀಟು ಸಿಕ್ಕಿರ್ಬೋದು ಸರ್, ಯಾಕಂತಂದ್ರೆ ನಿಮ್ಮಿಂದ ನನಗೆ ಮಾರ್ಕ್ಸ್ ಸಿಕ್ಕಿದೆ ಅಂತ. ಯಾಕಂತಂದ್ರೆ ಇಂಟರ್ವ್ಯೂ ಅಲ್ಲಿ ಫಸ್ಟ್ ಕೇಳೋದೇ, ಇಲ್ಲಿ ತುಂಬಾ ಜನ ಯುವಕರು ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದಾಗ ಫಸ್ಟ್ ನಿಮ್ಮ ಬಗ್ಗೆ ಕೇಳೋದೇ ನಿಮ್ ಪರಿಚಯ ಮಾಡ್ಕೊಳ್ಳಿ ಅಂದಾಗ, ನೀವು ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಜಿಲ್ಲೆ ಬಗ್ಗೆ ಪರಿಚಯ ಮಾಡ್ಕೋಬೇಕು. ನಿಮ್ ಜಿಲ್ಲೆ ಬಗ್ಗೆ ಪರಿಚಯ ಮಾಡ್ಕೊಂಡಾಗ ಯಾವಾಗ ನೀವು ಬರೆದು ರಾಮಚಂದ್ರಪ್ಪ ಸರ್ ಬಗ್ಗೆ ಹೇಳ್ತೀರಾ ಅಲ್ಲಿ ಮಾರ್ಕ್ಸ್ ಬಂತು. ಯಾಕಂದ್ರೆ ನಾನು ಇಂಟರ್ವ್ಯೂ ಹೇಳಿದೆ, ಇಂಟರ್ವ್ಯೂ ಅಲ್ಲಿ ನನ್ನ ಬಗ್ಗೆ ಹೇಳಿದ ತಕ್ಷಣ ನಮ್ಮ ಜಿಲ್ಲೆ ಹೆಮ್ಮೆ ಏನು ಅಂತ ಅಂದಾಗ, ಈ ಚಿತ್ರರಂಗದಲ್ಲೂ ಇದ್ದಾರೆ, ಲೇಖಕರು ಇದರಲ್ಲೂ ಇದ್ದಾರೆ ಅಂತ ಹೇಳ್ಬಿಟ್ಟು ಬರೆದು ರಾಮಚಂದ್ರಪ್ಪ ಸರ್ ಬಗ್ಗೆ ಹೇಳಿದ್ದೆ. ಅದಕ್ಕೆ ಮಾರ್ಕ್ಸ್ ಸಿಕ್ಕಿರ್ಬೋದು ಸರ್, ಅದಕ್ಕೆ ನಾನು ಇಲ್ಲೊಂದು ನಿಂತಿರ್ಬೋದು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಗೆಲ್ಲರಿಗೂ ವಂದಿಸ್ತಾ ನಾನು ಮಾತನಾಡ್ತೀನಿ. ಜೈ ಹಿಂದ್. ಆನಂತರ ಸರ್ ಸೂರ್ಯ ಅವರ ಸಿನಿಮಾ ಸೂರ್ಯದ ನಿರ್ದೇಶನಕ್ಕೆ ಚಿತ್ರೀಕರಣಕ್ಕೆ ನಮ್ಮ ಐಡಿಯಲ್ಲಿ ಬಂದಿದ್ದರು. ಅವಾಗ ನಾನು ಮೇಷ್ಟ್ರು ನೋಡಿದ್ದು. ನಾನು ಅವಾಗಿನ ಹೈಸ್ಕೂಲು ಮೊದಲನೇ ಹಂತದಲ್ಲಿದೆ, ಮಾತಾಡ್ಸೋಕ್ಕೆ ಭಯ ಹಾಕಿ ಮಾತಾಡ್ಸಿರ್ಲಿಲ್ಲ ಸರ್, ನಾನು ದೂರದಿಂದ ಅಷ್ಟೇ ನೋಡಿದ್ದು. ಆನಂತರ ಅವ್ರ ಸಾಹಿತ್ಯವನ್ನು ಓದ್ಕೊಂಡು ಬಂದಂಗೆ ಸರ್ ನನಗೆ ಆಪ್ತರಾಗಿದ್ದು. ನಾನು ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷ ಆದಮೇಲೆ ಬಂಡಾಯ ಸಂಘಟನೆ ಜೊತೆಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ಮೇಲೆ ಸರ್ ನನಗೆ ಆಪ್ತವಾಗಿತ್ತು. ನನಗೆ ಬರೆದು ಸರ್ ತುಂಬ ಆಪ್ತ ಅನಿಸಿದ ಕಾರ್ಯಕ್ರಮ ಯಾವುದು ಅಂದರೆ, ರಾಜಲಕ್ಷ್ಮಿ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆ ಮಾಡಿದ್ವಿ ನಾವು ಕನ್ನಡ ಭವನದಲ್ಲಿ ಮಾಡಿದಾಗ. ರಾಜಲಕ್ಷ್ಮಿ ಅವರ ಬಗ್ಗೆ ಮಾತಾಡ್ತಾ ಸರ್ ಎಷ್ಟು ಭಾವುಕರಾಗಿದ್ರು ಅಂದರೆ, ಅಲ್ಲಿವರೆಗೂ ಅವರಷ್ಟು ಭಾವುಕರಾಗ್ತಾರೆ ಅನ್ನೋದು ಅರಿವೇ ನಮಗಿರಲಿಲ್ಲ. ಅವರ ಪ್ರಖರವಾದ ವೈಚಾರಿಕತೆಯನ್ನು ಅಷ್ಟೇ ನಾವು ನೋಡಿದ್ವಿ. ರಾಜಲಕ್ಷ್ಮಿ ಅವ್ರನ್ನ ನೆನೆಸ್ಕೊಂಡು ತುಂಬ ಭಾವುಕರಾಗಿ ಕಣ್ಣೀರಾಗಿದ್ರು ಸರ್. ಮತ್ತು ಅವ್ರಿಗೊಂದು ಮಾತು ಹೇಳಿದ್ರು, ಅವರು ಬಂಡಾಯಕ್ಕೆ ಭಾವಕೋಶ ಇದೆ ಇರಬೇಕು ಅಂತ. ಆ ಮಾತು ಈ ಕ್ಷಣವೂ ಸಹ ನಾನು ನೆನಪಿಸ್ಕೊಳ್ಳೋ ಅಂಥದ್ದು. ವರೆಗೂ ರಾಮಚಂದ್ರಪ್ಪ ಸರ್ ನನಗೆ ಯಾಕೆ ಮುಖ್ಯ ಆಗ್ತಾರೆ ಅಂದರೆ, ಪ್ರಭುತ್ವದ ಜೊತೆಗೆ ಇದ್ದೂ ಸಹ ಅರುಣ್ ಭಾಳ ಚೆನ್ನಾಗಿ ಹೇಳಿದ್ರು. ಅಕಾಡೆಮಿ ಅಧ್ಯಕ್ಷ ಅವೆಲ್ಲ ಆದಂಥ ಸಂದರ್ಭದಲ್ಲೂ ಸಹ ಯಾವುದೇ CM ಜೊತೆ ಅವರು ಸಹಜವಾಗಿ ಸ್ನೇಹದಿಂದ ಮಾತಾಡುವಂಥ ಒಂದು ಸಂದರ್ಭ ಇವತ್ತಿನವರೆಗೂ ಇದ್ರೂ ಸಹ ಪ್ರಭುತ್ವದ ಜೊತೆ ಎಲ್ಲಿಯೂ ಶಾಮೀಲಾದ ತನ್ನ ಧ್ವನಿಯನ್ನ, ಒಂದು ಸ್ವಂತಿಕೆಯನ್ನ ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಅದು ಬಹಳ ಮುಖ್ಯ ಆಗಿತ್ತು. ಮತ್ತು ಅಕ್ಷರವನ್ನೇ ಅಸ್ತಿಕೆಯನ್ನಾಗಿ ಮಾಡಿಕೊಂಡು ಅವ್ರು ಹೇಳ್ತಾ ಇದ್ರು, ಅವರ ಆತ್ಮಚರಿತ್ರೆಯಲ್ಲೂ ಎಲ್ಲ ಬರ್ತಿದ್ದಾರೆ, ಅದನ್ನ ನಾವು ನೋಡ್ಬೋದು. ಏನೋ ಒಂದು ಜೈನಿ ಭಾರತ ಪುಸ್ತಕನ ಇಟ್ಕೊಂಡು ತುಂಬ ಓಡಾಡ್ತಿದ್ದಂಥದ್ದು, ಜೇಬಲ್ಲಿ ಇಂಕ್ ಆಗಿರೋ ಅಂಥ ಇಂಕಿನ ಕಲೆ ಇಟ್ಕೊಂಡು ಓಡಾಡ್ತಾ ಇರೋಂಥದ್ದು, ಅಕ್ಷರವನ್ನೇ ಒಂದು ಅಸ್ಮಿತೆಯನ್ನಾಗಿ ಮಾಡಿಕೊಂಡ್ರಲ್ಲ, ಅದರ ಮೂಲಕ ಅಕ್ಷರ ಅರಿವು ಮತ್ತು ಆತ್ಮವಿಶ್ವಾಸ ನಿರಂತರ ತೊಡಗುವಿಕೆ, ಏನು ಬೋಧನೆ ಆಗ್ಬೋದು, ಸಂಘಟನೆ ಆಗ್ಬೋದು, ಸಾಹಿತ್ಯ ಆಗ್ಬೋದು,
ಸಿನಿಮಾ ಚಿತ್ರ ನಿರ್ದೇಶನ ಆಗ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ತನ್ನನ್ನು ತಾನು ನಿರಂತರವಾಗಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಹಲವು ಸಾಧನೆಗಳನ್ನ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಎಲ್ಲರಿಗೂ ಸಹ ಅವರು ಮಾದರಿಯಾಗಿದ್ದಾರೆ. ಬರಗೂರು ರಾಮಚಂದ್ರ ಸರ್ ಅವರು ಇನ್ನು 100 ವರ್ಷ ಆರೋಗ್ಯವನ್ನು ನಮ್ಮ ಜೊತೆ ಇರಲಿ, ಈಗಿನ ಸಾಕ್ಷಿ ಪ್ರಜ್ಞೆಯಾಗಿ ನಮ್ಮ ಜೊತೆ ಇರಲಿ ಅಂತ ನಾನು ಅವರಿಗೆ ಶುಭವನ್ನು ಕೋರಿಸ್ತೀನಿ. ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ ಎಲ್ಲರಿಗೂ ಸಹ ಸಾಹಿತ್ಯದ ಸಮಗ್ರವನ್ನು ಪ್ರಕಟಿಸಿದ್ದಾರೆ. ಬೆಳಗೂರು ನನ್ನ ದೇವರು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಅದರಲ್ಲಿ ಒಂದೊಂದು ಪ್ರಕಾರಕ್ಕೂ ಸಂಪುಟಗಳನ್ನು ವಿಭಾಗಿಸಿದ್ದಾರೆ. ಕಥೆ, ಕಾದಂಬರಿ, ಕಾವ್ಯ, ವಿಮರ್ಶೆ, ಚಿಂತನ ಸಾಹಿತ್ಯ, ಹೀಗೆ ಎಲ್ಲ ಪ್ರಕಾರಗಳನ್ನ ಅವರು ಸ್ಪರ್ಶಿಸಿದ್ದಾರೆ. ಅವರ ಸಾಹಿತ್ಯದಲ್ಲಿ ಮಹಿಳೆಯನ್ನು ಅವರು ಕಂಡರಿಸಿದ ರೀತಿಯನ್ನು ನಾವು ಗಮನಿಸಿದರೆ ತುಂಬ ಸರಳವಾಗಿ ಹೇಳಬಹುದಾದರೆ, ನಮ್ಮ ಸಮಾಜದಲ್ಲಿ ಮಹಿಳೆಗೆ ಈಗ ಯಾವ ಸ್ಥಾನ ದೊರೆತಿದೆ ಮತ್ತು ಯಾವ ಸ್ಥಾನ ದೊರೆಯಬೇಕಾಗಿದೆ ಅನ್ನೋ ಅಂಶ ಮನವರಿಕೆಯಾಗುತ್ತೆ. ಇದು ಬಹಳ ಸುಲಭದ ಹೇಳಿಕೆಯಿಂದ ಅನಿಸ್ಬೋದು, ಆದರೆ ಅದನ್ನು ಸ್ಪಷ್ಟ ಮಾಡಿಕೊಳ್ಳೋದಕ್ಕೆ ನಾವು ಅವರ ಅಧ್ಯಯನಕ್ಕೆ, ಅವರ ಸಾಹಿತ್ಯದ ಅಧ್ಯಯನಕ್ಕೆ ಶರಣ ಹೋಗಬೇಕಾಗುತ್ತೆ. ಯಾಕಂದರೆ ಮಹಿಳೆಯನ್ನ 2ನೇ ದರ್ಜೆಯ ಪ್ರಜೆಯಾಗಿ ನೋಡ್ತಾ ಇರುವ, ನಡೆಸ್ಕೊಳ್ತಾ ಇರುವ ಸಮಾಜವನ್ನು ಅವರು ತಮ್ಮ ಸಾಹಿತ್ಯದ ಮೂಲಕ ಪ್ರೀತಿಯಿಂದ ಕಿವಿ ಹಿಂಡಿ ಸಮಾನತೆಯ ಪಾಠ ಹೇಳಿಕೊಡ್ತಾರೆ. ಸಮಾಜವನ್ನ ಕಟ್ಟುವಲ್ಲಿ ಶ್ರಮಿಸ್ತಾರೆ. ಮಹಿಳೆಯನ್ನ ಮುಖ್ಯವಾಹಿನಿಯಲ್ಲಿ ತರುವಂಥ ಮತ್ತು ಗುರುತಿಸುವಂಥ ಕೆಲಸ ಮಾಡುವ ಮೂಲಕ ಮಹಿಳೆಯನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇದಕ್ಕೆ ಮೊದಲಿಗೆ ಹಾಕಿರೋ ನಿದರ್ಶನ ಅಂದರೆ ಅವರು ತಮ್ಮ ಸಮಗ್ರ ಸಾಹಿತ್ಯವನ್ನು ಅವರ ಪತ್ನಿ, ನಮಗೆಲ್ಲ ಅಮ್ಮನ ರೀತಿ ಇದ್ದಂಥ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರಿಗೆ ಸಮರ್ಪಣೆ ಮಾಡಿರುವಂಥದ್ದು. ಆ ಸಮರ್ಪಣೆ ಪುಸ್ತಕ ಇವರು ಹೀಗೆ ಬರೀತಾರೆ: ಸಾಮಾಜಿಕ ಮತ್ತು ಸಾಂಸಾರಿಕ ಸಮತೋಲನದಿಂದ ಸಹಬಾಳ್ವೆ ನಡೆಸಿ ನಮ್ಮನ್ನು ಅಗಲಿದ ನನ್ನ ಬಾಳ ಸಂಗಾತಿ ಶ್ರೀಮತಿ ರಾಜಲಕ್ಷ್ಮಿ ನೆನಪಿಗೆ ಈ ಸಮಗ್ರ ಸಾಹಿತ್ಯ ಸಂಪುಟಗಳ ಸಮರ್ಪಣೆ. ಇನ್ನೇನೆ ಅವರು ಒಬ್ಬ ಪುರುಷ ತನ್ನ ಬಾಳ ಸಂಗಾತಿಯನ್ನ ಪರಿಭಾವಿಸಬೇಕಾದ ಸ್ವರೂಪವನ್ನು ತೋರಿಸ್ಕೊಡ್ತಾರೆ. ಇನ್ನು ಅವರ ಸಾಹಿತ್ಯದಲ್ಲಿ ಮಹಿಳೆಯ ಪರಿಕಲ್ಪನೆಗಳು ಹೇಗಿದ್ದಾವೆ ಅನ್ನೋದನ್ನ ನೋಡುವಾಗ ಕೂಡ ನಮಗೆ ಅಲ್ಲಿ ನಿರಾಸೆ ಆಗೋದಿಲ್ಲ. ನಾನು ಪ್ರಸ್ತುತ ಪ್ರಬಂಧಕ್ಕೆ ಮೇಷ್ಟ್ರ ಸೃಜನಶೀಲ ಸಾಹಿತ್ಯವನ್ನು ಮಾತ್ರ ಆರಿಸಿಕೊಂಡಿದ್ದೇನೆ. ಒಟ್ಟಾರೆ ಸಾಹಿತ್ಯದಲ್ಲಿನ ಪರಿಕಲ್ಪನಾತ್ಮಕ ಚಿಂತನೆ ಮತ್ತು ಚರ್ಚೆ ಹೆಚ್ಚು ಸಮಯ ತಗೊಳ್ಳುತ್ತೆ ಮತ್ತು ಹೆಚ್ಚು ಅಧ್ಯಯನಗಳನ್ನ ಕೇಳಿದೆ. ಆದ್ರಿಂದ ನಾನು ಒಂದು ನೀತಿಯನ್ನ ವಿಧಿಸಿಕೊಂಡಿದ್ದೇನೆ. ನಾಡೋಜ ಬರಗೂರರ ಕೃತಿಗಳು ಸಾಮಾನ್ಯವಾಗಿ ಹಳ್ಳಿ ಜೀವನದ ಪ್ರತಿಬಿಂಬ ಆಗಿರುತ್ತೆ. ಗ್ರಾಮ್ಯ ಸೊಗಡಿನ ಭಾಷೆ ಮತ್ತು ಬಳಕೆ, ನಡವಳಿಕೆ, ಜೀವನ ವಿಧಾನಗಳು ಅಲ್ಲಿ ಒಳಗೊಂಡಿರುತ್ತೆ. ಅವರ ಕಥಾ ಸಾಹಿತ್ಯ ಸಂಪುಟದಲ್ಲಿ ಒಂದು ಕಥೆ ಮಳೆ ಅನ್ನೋದು. ಒಂದು ಹಳ್ಳಿ ಮನೆಯಲ್ಲಿ ಮಳೆ ಬಂದಾಗ ಸ್ಥಿತಿ ಹೇಗಿರುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಕಥೆಯ ಓಟ ಸಾಗುತ್ತೆ. ಅಲ್ಲಿ ಇವರು ಓರ್ಗಿತ್ತಿಯರಿದ್ದಾರೆ. ಮೊದಲಿಗೆ ಬದ್ಧ ಶತ್ರುಗಳಾಗಿ ಅವರು ಕಚ್ಚಾಡ್ತಾ ಇರ್ತಾರೆ. ಆದರೆ ಮನೆಗೆ ಮಳೆ ತೊಂದರೆ ಕೊಟ್ಟಾಗ ಅವರಿಬ್ಬರು ಅಕ್ಕ ತಂಗಿಯರಾಗಿ ಬದಲಾಗ್ತಾರೆ. ಓರ್ಗಿತ್ತಿಯರು ಕಿತ್ತಾಡ್ತಾನೆ ಇದ್ದು ಮನೆ ಒಡೆಯೋದು ಸಾಮಾನ್ಯವಾದ ಸಂಗತಿ ಅನ್ನೋ ಗ್ರಹಿಕೆ ಇರುವಾಗ ಮೇಷಕತೆಯಲ್ಲಿನ ಓರ್ಗಿತ್ತಿಯರು ಈ ವಿಗ್ರಹವನ್ನ ಭಂಜನೆ ಮಾಡ್ತಾರೆ ಮತ್ತು ಓರ್ಗಿತ್ತಿಯರು ಹೀಗೂ ಇರ್ತಾರೆ ಅನ್ನೋ ಪರಿಕಲ್ಪನೆ